ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜನವರಿ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 4ನೇ ತಾರೀಕಿನಂದು ಬುಧ ಗ್ರಹ ಧನಸ್ಸು ರಾಶಿಗೆ, 24ನೇ ತಾರೀಕಿನಂದು ಮಕರ ರಾಶಿಗೆ, ರವಿಗ್ರಹ 14ನೇ ತಾರೀಕಿನಂದು ಮಕರ ರಾಶಿಗೆ, ವಕ್ರವಾದಂತಹ ಕುಜಗ್ರಹ 21ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 28ನೇ ತಾರೀಕಿನಂದು ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಹಿಂದೆ ಹೂಡಿಕೆ ಮಾಡಿದ್ದಂತಹ ಯಾವುದೋ ಒಂದಷ್ಟು ಹಣಗಳು ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಅಂದರೆ ಎಲ್ಲೋ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿರ್ತೀರಿ, ಆ ರೀತಿಯಾದಂತಹ ಹಣಗಳೆಲ್ಲ ಈಗ ನಿಮಗೆ ಹಿಂತಿರುಗಿ ಬರುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ಆದಾಯಕ್ಕಾಗಿ ಉಪವೃತ್ತಿಯನ್ನು ಮಾಡಲು ಬಯಸುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಂದರೆ ಏನು ಹೇಳಿ, ಈಗ ನೀವು ಮುಖ್ಯವಾಗಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಿ, ಅದ್ರ ಜೊತೆಗೆ ಇನ್ನೊಂದು ಕೆಲಸ, ಉಪವೃತ್ತಿ, ಸಣ್ಣಕ್ಕೆ ಇನ್ನೊಂದು ಕೆಲಸ ಮಾಡೋಣ, ಒಂದು ಸ್ವಲ್ಪ ಅದರಿಂದ ಇನ್ನೊಂದು ಸ್ವಲ್ಪ ಹಣಕಾಸಿನ ಉತ್ತಮತೆ ಉಂಟಾಗುತ್ತೆ, ಹಾಗಾಗಿ ಇನ್ನೂ ಒಂದು ಕೆಲಸವನ್ನು ಮಾಡೋಣ, ಮುಖ್ಯವಾಗಿ ಒಂದು ಕೆಲಸ ಅದಲ್ಲ ಅದ್ರ ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡೋಣ ಅಂತ ಹೇಳಿ ಬಯಸ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಂತಹ ಕೆಲಸಗಳನ್ನೆಲ್ಲ ಆರಂಭ ಮಾಡಬಹುದು ನೀವು, ಅದಕ್ಕೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಮಕ್ಕಳ ಆಸೆಯನ್ನು ಪೂರೈಸುವುದಕ್ಕಾಗಿ ನೀವು ಒಂದಷ್ಟು ಹಣದ ವ್ಯಯವನ್ನು ಮಾಡ್ತೀರಿ. ಅಂದರೆ ಮಕ್ಕಳು ಏನನ್ನೋ ಕೇಳ್ತಾರೆ, ಅದನ್ನು ಕೊಡಿಸುವುದಕ್ಕಾಗಿ, ಒಟ್ಟಿನಲ್ಲಿ ಅವರ ಒಂದು ಆಸೆಯನ್ನು ಪೂರೈಸುವುದಕ್ಕಾಗಿ ಒಂದಷ್ಟು ಹಣದ ವ್ಯಯವನ್ನು ನೀವು ಈ ಮಾಸದಲ್ಲಿ ಮಾಡ್ತೀರಿ. ಇನ್ನು ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಂಡಿರಬೇಕು. ನೀವು ಯೋಚನೆ ಮಾಡದೆ ಆಡಿದಂತಹ ಮಾತಿನಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಮಾತಿನ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು. ನೀವೇನೋ ಒಂದು ಒಳ್ಳೆಯದಕ್ಕೆ ಹೇಳುವಂಥದ್ದು, ಅದನ್ನ ಉಳಿದಂತಹ ವ್ಯಕ್ತಿಗಳು ಅಪಾರ್ಥ ಮಾಡಿಕೊಳ್ಳುವಂಥದ್ದು ಇರಬಹುದು. ಈ ರೀತಿಯಾಗಿ ಮಾತಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ನಾನು ಒಂದು ವಿಚಾರವನ್ನು ಹೇಳಿರ್ತೀನಿ, ಅದನ್ನು ನೀವು ಈ ಮಾಸದಲ್ಲಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಒಂದ್ಸಲ ಏನಾಗುತ್ತೆ, ಮಳೆ ಬರ್ತಿತ್ತಂತೆ. ಅವಾಗ ಒಂದು ಮರದಲ್ಲಿ ಒಂದು ಗುಬ್ಬಚ್ಚಿ ಕೂತ್ಕೊಂಡಿತ್ತಂತೆ, ಜೋರು ಮಳೆ ಬರ್ತಿತ್ತಂತೆ. ಅಂತಹ ಸಂದರ್ಭ ಅವಾಗ ಒಂದಷ್ಟು ಮಂಗಗಳೆಲ್ಲ ಬಂದುವಂತೆ, ಮಂಗಗಳೆಲ್ಲ ಇನ್ನೊಂದು ಮರದಲ್ಲಿ ಕೂತ್ಕೊಂಡಿದ್ವಂತೆ. ಅವೆಲ್ಲ ಮಳೆಯಲ್ಲಿ ತುಂಬಾ ನೆನೀತಾ ಇದ್ವಂತೆ. ಗುಬ್ಬಚ್ಚಿ ಅದು ಗೂಡಲ್ಲಿ ಕೂತ್ಕೊಂಡಿತ್ತು, ಹಾಗಾಗಿ ಅದಕ್ಕೇನು ಮಳೆಯಿಂದ ಅದೇನು ನೆನೀತಾ ಇರಲಿಲ್ಲ. ಅದಕ್ಕೆ ಮಂಗಗಳನ್ನೆಲ್ಲ ನೋಡಿ ಪಾಪ ಅಂತ ಹೇಳಿ ಅನ್ನಿಸ್ತಂತೆ. ಅವು ಗುಬ್ಬಚ್ಚಿ ಮಂಗಗಳಿಗೆ ಹೇಳ್ತಂತೆ, ಅಲ್ಲ ನೀವು ಯಾಕೆ ಈ ಥರ ಮಳೆಯಲ್ಲೆಲ್ಲ ನೆನೀತಾ ಇದ್ದೀರಿ? ಈ ಬೇಸಿಗೆಗಾಲ ಬಂದವು ಬೇಕಾದಷ್ಟು ಸಮಯ ಇರುತ್ತೆ, ಒಂದು ಗೂಡನ್ನು ಕಟ್ಕೊಳ್ಳುವಂಥದ್ದಲ್ವಾ? ಒಂದು ಗೂಡನ್ನು ಅವಾಗ ಕಟ್ಕೊಂಡ್ಬಿಟ್ರೆ ನೀವು ಈ ಮಳೆ ಬರುವಾಗೆಲ್ಲ ಅದ್ರೊಳಗಡೆ ಹೋಗಿ ಕುತ್ಕೊಬೋದು. ಈ ರೀತಿ ನೆನೆಯುವಂತಹ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಇಷ್ಟು ಗೊತ್ತಾಗೋದಿಲ್ವಾ? ಒಂದು ಗೂಡನ್ನು ಕಟ್ಕೊಂಡ್ಬಿಟ್ರೆ ಆಗುತ್ತಲ್ಲ ಅಂತ ಹೇಳಿ ಅವಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುವಂತಹ ಕಾರಣಕ್ಕಾಗಿ ಗುಬ್ಬಚ್ಚಿ ಒಂದಷ್ಟು ಉಪದೇಶ ಮಾಡ್ತಂತೆ. ಮಂಗಗಳೆಲ್ಲ ಮಳೆ ನಿಲ್ಲುವವರೆಗೂ ನೆನೀತಾ ಇದು ಹೇಳಿದ್ನೆಲ್ಲ ಕೇಳಿಸ್ಕೊಂತ ಕುತ್ಕೊಂಡಿದ್ವಂತೆ. ಮಳೆ ನಿಂತು ಕೂಡಲೇ ನಮಗೆ ಗೂಡಿಲ್ಲ, ನಿನ್ಗೆ ಯಾಕೆ ಗೂಡಿರ್ಬೇಕು ಅಂತ ಹೇಳ್ಕೊಂಡು ಅವು ಅದ್ರದ್ದು ಗುಬ್ಬಚ್ಚಿ ಗೂಡನ್ನು ಕೂಡ ಕಿತ್ತಾಕ್ ಹೋಗ್ಬಿಟ್ವಂತೆ. ಆ ರೀತಿಯಾಗಿ ಅಂದ್ರೆ ಇದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿ ಆದ್ರೆ, ಇನ್ನೊಬ್ರು ಕೇಳದೆ ನಾವು ಯಾವುದನ್ನು ಕೂಡ ಉಪದೇಶ ಮಾಡುವುದಕ್ಕೆ ಹೋಗಬಾರ್ದು. ಮುಖ್ಯವಾಗಿ ನಿಮಗೆ ಈ ಮಾಸದಲ್ಲಿ ಇಂತಹ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉಂಟಾಗುವುದಕ್ಕೆ ಅವಕಾಶ ಇದೆ. ಅಂದ್ರೆ ಯಾರು ಕೂಡ ಕೇಳದೆ ನೀವು ಹೇಳುವಂತಹ ಉದ್ದೇಶ ಉತ್ತಮವಾಗೇ ಇರುತ್ತೆ. ಅಲ್ಲಿ ಆ ಗುಬ್ಬಚ್ಚಿ ಹೇಳಿದಾಗೆ ಪಾಪ ಇವು ಮಳೆಯಲ್ಲಿ ನೆನೀತಾ ಇದ್ದಾವೆ, ಹಾಗಾಗಿ ಇವಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುವಂಥ ಉದ್ದೇಶನೇ. ಹಾಗೆ ನೀವು ಅಷ್ಟೇ, ಇನ್ನೊಬ್ಬರಿಗೆ ಏನನ್ನಾದ್ರೂ ಹೇಳಿದ್ರೆ ಹೇಳುವಂತಹ ಉದ್ದೇಶ ಒಳ್ಳೆಯದೇ ಇರುತ್ತೆ, ಆದರೆ ಅದನ್ನು ತಿಳ್ಕೊಳ್ಳೋರು ಒಳ್ಳೆ ರೀತಿಯಾಗಿ ತಿಳಿದುಕೊಳ್ಳುವುದಿಲ್ಲ. ಆಯ್ತಾ? ಹಾಗಾಗಿ ಮಾತಿನ ವಿಚಾರದಲ್ಲಿ ಒಂದನೇದಾಗಿ ಜೋಪಾನವಾಗಿರ್ಬೇಕು. ಎರಡನೇದಾಗಿ ಹೆಚ್ಚಿಗೆ ಮಾತಾಡುವುದಕ್ಕೆ ಹೋಗದೇ ಇರುವಂಥದ್ದೇ ಒಳ್ಳೆಯದು, ನಿಮ್ಗೆ ಸಂಬಂಧ ಪಡದೇ ಇರುವಂತಹ ವಿಚಾರದಲ್ಲಿ. ಈಗ ಗುಬ್ಬಚ್ಚಿಯಲ್ಲಿ ಸುಮ್ಮನೆ ಕುತ್ಕೊಂಬೋದಿತ್ತು, ಏನು ಮಾತಾಡದೇ ಇದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ, ಮಂಗಗಳೇನು ಕೇಳಿರ್ಲಿಲ್ಲ. ಅದೇ ರೀತಿಯಾದಂತಹ ಪರಿಸ್ಥಿತಿ ಅಂತ ಅಂದ್ರೆ ನೀವು ಎಲ್ಲಿ ಮಾತಾಡದೇ ಇದ್ರೂ ನಡೆಯುತ್ತೋ ಅಲ್ಲಿ ಮಾತನಾಡದೇ ಇರುವಂಥದ್ದೇ ಒಳ್ಳೆಯದು. ಆದಷ್ಟು ಕಮ್ಮಿ ಮಾತನಾಡುವಂಥದ್ದೇ ಒಳ್ಳೆಯದು. ಈ ಮಾಸದಲ್ಲಿ ಮಾತಿನ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ನೀವು ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ರವಿಗ್ರಹ ನಿಮಗೆ ಈ ಮಾಸದಲ್ಲಿ ಷಷ್ಠ
ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಷಷ್ಠೇ ರವೋ ಸುಸೌಖ್ಯದಾತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತು ಅಂತ ಹೇಳಿರುವಂಥದ್ದು. ಒಂದಷ್ಟು ಸಂತೋಷದ, ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಯತ್ನ ಕಾರ್ಯಾರ್ಥ ಸಾಧನಂ, ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲೆಲ್ಲ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ದೇಹಾರೋಗ್ಯಾದಿ ಸಂತೋಷ, ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ವಸ್ತ್ರಧಾನ್ಯಾದಿ ಲಾಭಕೃತು, ಒಂದಷ್ಟು ನಿಮಗೆ ಲಾಭ ಅಂತ ಹೇಳುವಂಥದ್ದು ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ. ಇದಿಷ್ಟು ಕೂಡ ರವಿಗ್ರಹ ಷಷ್ಠಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಅದರಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಇನ್ನು ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅದರಲ್ಲೂ ಕೂಡ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿದೆ. ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಇನ್ನು ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಜೊತೆಗೆ ವೈದ್ಯ ವೃತ್ತಿಯನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಒಂದು ಸ್ವಲ್ಪ ಈ ಮಾಸದಲ್ಲಿ ಸಪ್ತಮ ಭಾವದಲ್ಲಿ ಶುಕ್ರಗ್ರಹ ಮತ್ತು ಶನಿಗ್ರಹದ ಸ್ಥಿತಿ ಇರುವುದರಿಂದಾಗಿ ಸಂಗಾತಿಯೊಂದಿಗೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಆಯ್ತಾ? ಇಲ್ಲೂ ಕೂಡ ನಾನು ಈ ಹಿಂದೆ ಹೇಳಿದಂತಹ ವಿಷಯವನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಏನೋ ನೀವು ಒಳ್ಳೆಯದಕ್ಕೆ ಹೇಳುವಂಥದ್ದು, ಅದನ್ನು ಅವರೇನೋ ಅಪಾರ್ಥವಾಗಿ ತಿಳ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗುವಂತಹ ಸಂಭವ ಇರುತ್ತೆ. ಒಟ್ಟಲ್ಲಿ ಸಂಗಾತಿಯೊಂದಿಗೆ ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ರಾಹುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಜೂಜಿನಿಂದ ನೀವು ದೂರ ಇರಬೇಕಾಗುತ್ತೆ. ಅಂದರೆ ಜೂಜು ಆಟವನ್ನು ಆಡುವಂಥದ್ದು, ಇಂಥದ್ದಕ್ಕೆಲ್ಲ ಕೈ ಹಾಕುವುದಕ್ಕೆ ಹೋಗಬಾರ್ದು. ಮತ್ತು ಅದೃಷ್ಟವನ್ನೇ ನಂಬಿಕೊಂಡು ಇರುವಂತಹ ಕೆಲಸಗಳಿಗೆ ಕೈ ಹಾಕಬಾರ್ದು. ಏನೋ ದುಡ್ಡು ಹಾಕ್ತೀವಿ, ಬಂದರೆ ಸಿಕ್ಕಾಪಟ್ಟೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಈ ರೀತಿಯಾಗಿ ಅದೃಷ್ಟವನ್ನೇ ನಂಬಿಕೊಂಡಿರುವಂತಹ ವಿಷಯಗಳಲ್ಲಿ ಹಣವನ್ನು ತೊಡಗಿಸುವುದಕ್ಕೆ ಹೋಗಲೇಬಾರ್ದು. ಮುಖ್ಯವಾಗಿ ಜೂಜು ಇಂಥದ್ರಿಂದೆಲ್ಲ ನೀವು ಆದಷ್ಟು ದೂರ ಇರಬೇಕಾಗುತ್ತೆ ಈ ಮಾಸದಲ್ಲಿ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಂಗಾತಿಯೊಂದಿಗೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ವಿದ್ಯೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆಯೇ ಹೇಳಿದಂತೆ ಉಪವೃತ್ತಿ, ಇನ್ನೊಂದು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಇದ್ರ ಜೊತೆಗೆ ಮಾಡ್ತೀವಿ ಅಂತ ಹೇಳಿ ನೀವು ಬಯಸಿದ್ರೆ ಅದಕ್ಕೆಲ್ಲ ಕೈ ಹಾಕ್ಬೋದು, ಅದಕ್ಕೆಲ್ಲ ಉತ್ತಮವಾಗಿದೆ. ಆದರೆ ಈ ವರ್ಷದಲ್ಲಿ ಬೃಹಸ್ಪತಿ ಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಏನೋ ಇರುವಂಥ ಉದ್ಯೋಗ ಬಿಟ್ಟು ಇನ್ಯಾವುದೋ ಹೊಸದನ್ನು ಶುರು ಮಾಡ್ತೀನಿ ಅಂತೆಲ್ಲ ಹೋಗುವುದು ಬೇಡ. ಆ ರೀತಿ ಎಲ್ಲ ಮಾಡಬಾರ್ದು. ಯಾವುದೋ ಒಂದು ಉದ್ಯೋಗ ಮಾಡ್ತಾ ಇದ್ದೀನಿ, ಅದು ನಡೀತಾ ಇದೆ, ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರು ಸಣ್ಣ ಶುರು ಮಾಡ್ತೀನಿ ಅಂತ ಹಾಗೇನಾದರೂ ನಿಮಗೆ ಅಪೇಕ್ಷೆ ಇದ್ದರೆ ಈ ಮಾಸದಲ್ಲಿ ಅಂಥದ್ದನ್ನೆಲ್ಲ ಶುರು ಮಾಡ್ಕೊಳ್ಬಹುದು. ಅದಕ್ಕೆಲ್ಲ ತೊಂದರೆ ಇಲ್ಲ. ಒಟ್ಟಿನ ಉದ್ಯೋಗದ ವಿಚಾರದಲ್ಲಿ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ.